ಅವ್ರಿನ್ನೂ ಬಂದಿಲ್ಲ. ಎಲ್ಲಿ ಹೋದ್ರ? ಡ್ರೈ ಫ್ಲವರ್ಸ್ ಇದೆ. ಇದು ವೀಕೆಂಡ್ ಅಲ್ಲಿ ಕೊಡೈಕೆನಾಲ್ಗೆ ಬರ್ಲೇಬೇಡಿ. ಫೀಲ್ ಆಗ್ತಾ ಉಂಟು ನಂಗೆ. ಹೋಗೋಣ ಹತ್ತಣ. ನಮ್ಮೂರಲ್ಲಿ Hey guys, welcome back to my YouTube channel. Welcome back to part 2nd vlog of Kodaikanal. Part 1 ಅಲ್ಲಿ ನಾವು ಸಿಲ್ವರ್ ಕ್ಯಾಸ್ಕೇಡ್ ವಾಟರ್ ಫಾಲ್ ಗೆ ಫಸ್ಟ್ ಹೋಗಿದ್ವಿ. ಅದಾದ ನಂತರ ಬ್ರೇಕ್ಫಾಸ್ಟ್ ಆಗಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ಈ ವ್ಲಾಗ್ ಅಲ್ಲಿ ಇರುತ್ತೆ. ಸೆಕೆಂಡ್ ಡೆಸ್ಟಿನೇಷನ್ ವತಕಲ್ ಫಾಲ್ಸ್. ನಂಗೆ ಗೊತ್ತಿಲ್ಲ, ನಾನು ಕರೆಕ್ಟ್ ಪ್ರೊನೌನ್ಸ್ ಮಾಡ್ತಾ ಇದ್ದೀನಾ? ಯಾವ ಫಾಲ್ಸ್? ಯಾವ ಫಾಲ್ಸ್? ವತಕಲ್ ಫಾಲ್ಸ್. ಆದ್ರೂ ಕೂಡ ಇನ್ನೊಂದ್ಸತಿ ಚೆಕ್ ಮಾಡಿ. ವತಕನಲ್ ಫಾಲ್ಸ್. ವತಕನಲ್ ಫಾಲ್ಸ್. ಓಕೆ, ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಡೆಸ್ಟಿನೇಷನ್. ಕ್ವಿಕ್ ಚೇಂಜ್ ಇನ್ ಅವರ್ ಔಟ್ಫಿಟ್ ಆಲ್ಸೋ. ನಮ್ಮಿಬ್ರು ಇವರಿಬ್ರು ಇಳ್ಕೊಂಡು ಹೋಗ್ಬೇಕಾ? ಇಲ್ಲಿ ಸ್ಟೆಪ್ ಇಳ್ಕೊಂಡು ಹೋಗ್ಬೇಕು. ಅಲ್ಲಿದೆ ನೋಡಿ ಫಾಲ್ಸ್. ಚಲೋ. ಚಿಕ್ಕ ಫಾಲ್ಸ್. ಮಳೆಗಾಲ ಆಗಿತ್ತು, ಮಳೆಗಾಲನೇ ಆದರೂ ಸಹ ಅಷ್ಟೇನು ನೀರೇನು ಕಾಣಿಸ್ತಿಲ್ಲ. ನೋಡೋಣ ಹತ್ರ ಹೋಗಿ. ವಾವ್, ಚಿಕ್ಕ ಫಾಲ್ಸ್. ಇಳಿಬೋದು ಆರಾಮ್ಸೆ. ಇಳಿತೀಯಾ? ಮೇಲೆ ನೋಡ್ಕೊಂಡು ನೀವು ಇಳಿತೀರಾ? ನಾವು 3 ಜನ ವೈಟ್ ಶೂಸ್ ಹಾಕೊಂಡ್ಬಂದಿದ್ದೀವಿ. ಅವನು ಕ್ರಾಕ್ಸ್ ಹಾಕೊಂಡು ಇಳಿತಾನೆ. ಅಲ್ಲಿ ಅಂತ ಇಳ್ಲಿಕ್ಕಂತೂ ಆಗೋದಿಲ್ಲ, ಯಾಕಂದರೆ ನೀರು ಅಷ್ಟು ಕೋಲ್ಡ್ ಉಂಟು. ಪ್ಲಸ್ ನಾವು ಶೂ ಹಾಕ್ಕೊಂಡಿದ್ವಿ. ಇಳಿಯೋದು ವಾಪಸ್ ಅದೇ ಕೋಲ್ಡ್ ನೀರಲ್ಲಿ ಕಾಲು ಹಾಕಿದರೆ ಶೂ ಬರಬ್ಬರ ಸ್ಮೆಲ್ ಬರ್ತದೆ. ಡನ್ ವಿತ್ ಅವರ್ ಫೋಟೋಸ್. ಇಲ್ಲಿ ಇಬ್ಬರದ್ದು ಫೋಟೋ ಸ್ಟೇಷನ್ ಇರ್ತಾ ಇದೆ. ಹೋಗೋಣ ಹತ್ತಣ. ಇದು ಗುನಾ ಕೇವ್ಸ್. ಇದು ಬೇರು ಇಲ್ಲಿಗೆ ಬಂದಿದೆ ಈ ಫಾಲ್ಸಿಗೆ. ಅಂದರೆ ಅಲ್ಲಿ ಕೂಡ ಬೇರೆ ಬೇರೆ ಇರುತ್ತಲ್ಲ. ನಾನು ಹೋಗಿ ನೋಡೋಣ, ಗೊತ್ತಿಲ್ಲ. ನಾನು ಫೋಟೋಸ್ ವೀಡಿಯೋಸ್ ನೋಡಿದ್ದು. ಸೊ ನಾನು ಹೇಳೋದಕ್ಕೆ ಅದ್ರದ್ದು ಬೇರೆ ಇಲ್ಲಿ ಸೈಡ್ ಹಾಗೆ ಅಲ್ಲ, ಅದು ಮರದ ಬೇರೆ. ಆಯ್ತಾ? ಬಿಯರ್ ವಾರ್ಮ್ ಇಲ್ಲ ಅಂದರೆ ನೀರಲ್ಲಿಟ್ಟರೆ ಫುಲ್ ಚಿಲ್ಡ್ ಆಗುತ್ತೆ. ಸಾರಿ, ಚಿಲ್ಡ್ ಇಲ್ಲ ಅಂದರೆ ನೀರಲ್ಲಿಟ್ಟರೆ ಫುಲ್ ಚಿಲ್ಡ್ ಆಗುತ್ತೆ. ಕೊಡೈಕೆನಾಲ್ ಟೂರಿಸ್ಟ್ ಸ್ಪಾಟ್ಸ್ ಅಂತ. ಈಗ ನಾವು ಎಲ್ಲಿದ್ದೀವಿ? ಈಗ ನಾವು ಇಲ್ಲಿ ಫಾಲ್ಸ್ ಹತ್ರ ಇದ್ದೀವಲ್ಲ, ವತಕನಲ್ ಅಂತ. ಸೊ ಇಲ್ಲಿಂದ ಸುಮ್ಮನೆ ಯಾಕೆ, ನಾವು ಇಲ್ಲಿ ಪಿಲ್ಲರ್ ರಾಕ್ಸಿಗೆ ಹೋಗಿ, ಕುನಾ ಕೇವ್ಸಿಗೆ ಹೋಗಿ, ಮೊಯರ್ ಪಾಯಿಂಟಿಗೆ ಹೋಗೋಣ. 5, 6 and 7 ಹತ್ರನೇ ಇದೆ. ಇನ್ನು 8 ಯಾವುದು ಲೇಕ್ ಕೂಡ ಇದೆ. ಸೋಲಾರ್ ಅಬ್ಸರ್ವೇಟರಿ ಅದೆಲ್ಲ ಬೇಡ. ಇನ್ನು ಚೆಟ್ಟಿಗಾರ್ ಪಾರ್ಕ್ ಅದೆಲ್ಲ ಇಲ್ಲ, ನಮ್ಮಲ್ಲಿ ಇಷ್ಟೆಲ್ಲ ಇಲ್ಲ. ಓಕೆ, ಸೊ ಯಾ ನೋಡಿ, ನಾಳೆ ನಾವು ಹೋಗೋದು. ಸೊ ನಾವಿಲ್ಲಿ ವತಕನಲ್ ಫಾಲ್ಸ್ ಹತ್ರನೇ ಒಂದು ಮ್ಯಾಗಿ ಸ್ಟಾಲ್ಸ್ ಇತ್ತು. ಸೊ ಅಲ್ಲೇ ನಾವು 3x ಸ್ಪೈಸಿ ನೂಡಲ್ಸ್ನ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ 2x ಸ್ಪೈಸಿ ನೂಡಲ್ಸ್ನ ನಾನು ತಿಂದಿದ್ದೆ. 3x ತಿಂದಿರಲಿಲ್ಲ. ಹಾಗೆ ನೋಡೋಣ ಯಾವ ಥರ ಇನ್ನೂ ಎಷ್ಟು ಸ್ಪೈಸಿ ಇರುತ್ತೆ ಅಂತ ಹೇಳಿ. ಇಲ್ಲಿ ಒಬ್ಬ ನಿಮಗೆ 2x ಸ್ಪೈಸಿ ನೂಡಲ್ಸೇ ಟ್ರೈ ಮಾಡಲಿಲ್ಲ, ಇಲ್ಲಿ ಬಂದು 3x ಸ್ಪೈಸಿ ನೂಡಲ್ಸ್ ಟ್ರೈ ಮಾಡ್ತೀನಿ. ಅದರ ಅರಿವೇ ಇಲ್ಲ. 3x ಸ್ಪೈಸಿ ನೂಡಲ್ಸ್ ಫಸ್ಟ್ ನಾನು ತಿನ್ನಿಲ್ಲ, ಫಸ್ಟ್ ಶಿವಪ್ರಸಾದ್ ತಿಂತಾನೆ. ಬ್ರೋ ಬ್ರೋ, ವಿ ಆರ್ ವೇಟಿಂಗ್ ಫಾರ್ ಯು, ಫಾರ್ ಯುವರ್ ರಿಯಾಕ್ಷನ್. ನಿಜವಾಗಿ ನೀರು ಬರ್ತದೆ ನಮಗೆಲ್ಲ. ಜಾಸ್ತಿ
ನಾಳೆ ಆಗ್ತದೆ ತಾನೆ. ಸ್ಪೈಸಿ ಇದೆ. ಬಟ್ ಐ ಆಮ್ ಸ್ಪೈಸಿ ಲವರ್. ಸಪ್ಲೈ ಮಾಡಿ ಹಾಕಿ ನಂಗೆ ಇದು ಖಾರ ಇದು ಹಾಕ್ಲೇಬೇಕು. ನಾನು ಸಪ್ಪೆ ಅಡಿಗೆ ಮಾಡೋದು. ಬೇಗ ಬೇಗ ಫಸ್ಟ್ ಗೊತ್ತಾಗ್ಬೋದು ಆಯ್ತು. ಆಫ್ಟರ್ ಟೇಸ್ಟ್ ಜಾಸ್ತಿ ಉಂಟು. Oh my God, only this much. ಓಕೆ ಆಫ್ಟರ್ ಟೇಸ್ಟ್ ಇಲ್ಲ, ವೇಟ್ ಫಾರ್ ಸಮ್ ಟೈಮ್. ಮಸ್ತ್ ಖಾರ ಉಂಟು, ಖಾರ ಉಂಟು. I can't survive. ಬರತಿಲ್ಲ ಸಾಂದರಿ ಮುಂಚೆ ಮಾಡ್ಬೋದು. ಓ ಬೂ ಕಿವಿಯಿಂದ ಫೀಲ್ ಆಗ್ತಾ ಉಂಟು ನನಗೆ. ರಿಪೀಟ್. ಹೋಗಿ ಬರ್ತಾ ಉಂಟು ಅಂತ ಫೀಲ್ ಆಗ್ತಾ ಇದೆ. ನಿಮ್ಮದು ಎಕ್ಸ್ಪೀರಿಯನ್ಸ್? ನಿಮ್ಮದು ಎಕ್ಸ್ಪೀರಿಯನ್ಸ್? ಸಿಕ್ಕಾಪಟ್ಟೆ ಖಾರ ಇದೆ. ಟೇಸ್ಟ್ ಚಂದ ಇದೆ. ಖಾರ ಆಲ್ರೆಡಿ 1 ಪ್ಲೇಟ್ ಖಾಲಿ ಮಾಡಿದ್ರು 3 ಮೆಂಬರ್ಸ್. 200 rupees ಪರ್ ಪ್ಲೇಟ್. ನಾನು ಫ್ಯಾಷನ್ ಫ್ರೂಟ್ ತಿಂತಾ ಇದ್ದಾನೆ. ಇಲ್ಲಿ ಸ್ಟಾರ್ ಫ್ರೂಟ್. ಗಾಡಿ ಇಲ್ಲಿ ನಿಲ್ಲಿಸಿದ್ದು. ಇದು ನೋಡಿದ್ರೆ ಆಚೆಯಿಂದನೂ ಕಾರು, ಈಚೆಯಿಂದನೂ ಕಾರು, ಗಾಡಿ. ಸ್ವಲ್ಪ ರೋಡ್ ಕಂಜೆಸ್ಟೆಡ್ ಇದೆ. ಬೇರೆ ಟರ್ನ್ ಮಾಡೋದಕ್ಕೆ ಕಷ್ಟ ಆಯ್ತು. ಎದುರು ಹೋಗಿರ ನೀನು? ಆ ಕಡೆಯಿಂದ ಕಾರು, ಈ ಕಡೆಯಿಂದ ಕಾರು. ಅಯ್ಯೋ, ಐ ಲಾಕ್ ಮಂತೆ. ಅವರು ಟರ್ನ್ ಮಾಡ್ಲಿಕ್ಕೂ ಬಿಡುದಿಲ್ಲ. ತಮಿಳಲ್ಲಿ ಬೈತಿದ್ದಾರೆ. ನಮ್ಗೆ ಅಲ್ಲ, ಬೇರೆಯವರಿಗೆ ಟರ್ನ್ ಮಾಡೋಕ್ಕೂ ಬಿಡಲ್ಲ. ಅಬ್ಬಾ, ವೀಕೆಂಡ್ ಮಹಿಮೆ. ಇಷ್ಟೊಂದು ಟ್ರಾಫಿಕ್ಕು. ಕಾರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೆಗಿಯೋಕ್ಕಾಗಲ್ಲ. ಬಿಕಾಸ್ ದಾರಿನೇ ಸ್ವಲ್ಪ ಚಿಕ್ಕದಲ್ಲ, ಕಂಜೆಸ್ಟೆಡ್ ಅಲ್ಲ, ಹೆವಿ. ಈ ಕಡೆ ಲೆಫ್ಟ್ ಇಂದನೂ ಬರ್ತಾ ಇದ್ದಾರೆ, ರೈಟ್ ಇಂದನೂ ಕಾರು, ಎಲ್ಲ ಕಾರು. ಮತ್ತೆ ಟಿಟಿನೇ ಒಂದು ಸುಮಾರು ಉಂಟು ಇಲ್ಲಿ. ಕಾರು ಉಂಟು, ಟಿಟಿ ಸಹ ಉಂಟು ಅಂತ. ನಮ್ಗೆ ಒಮ್ಮೆ ಈ ಟ್ರಾಫಿಕ್ ಇಂದ ಬ್ಯಾಂಗ್ಳೂರ್ ಟ್ರಾಫಿಕ್ ತಪ್ಪಿಸಿ ನಾವು ಟ್ರಿಪ್ಪಿಗೆ ಅಂತ ಕೊಡೈಕೆನಾಲ್ ಬಂದ್ರೆ ಇಲ್ಲಿ ಕೂಡ ಟ್ರಾಫಿಕ್ ನಮ್ಮನ್ನು ಬಿಡುದಿಲ್ಲ. ಯಾಕೆಂದ್ರೆ ಅಲ್ಲಿರೋರೆಲ್ಲ ಅರ್ಧ ಇಲ್ಲಿದ್ದಾರೆ. ಓಕೆ, ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಆ ಟೈಮ್ ಇಸ್ ಗೆಟಿಂಗ್ ವೇಸ್ಟೆಡ್ ಲೈಕ್ ದಿಸ್. ಪ್ಲೇಸ್ ಅಷ್ಟು ಹತ್ರ ಇದ್ರೆ ಏನು ವೀಕ್ಷಾ? 4 ಕಿಲೋಮೀಟರ್ಸ್ 40 ಮಿನಿಟ್ಸ್ ತೋರಿಸ್ದುಂಟು ಕೊಡೈಕೆನಾಲ್ ಅಲ್ಲಿ. ಇದೇ ಲಿಲ್ ಫಾಲ್ಸ್. ನೀರೇ ಇಲ್ಲ, ಅವೇ ಲಿಲ್ ಫಾಲ್ಸ್. ನಾವು 3 ಫಾಲ್ಸ್ ನೋಡಿದ್ವಿ ವೀಕ್ಷಾ. ಹೌ ಆರ್ ಯು ಫೀಲಿಂಗ್? ಐ ಆಮ್ ಟಯರ್ಡ್ ವಿತ್ ದ ಟ್ರಾಫಿಕ್. ಫಾಲ್ಸ್ ನೋಡ್ದ? ಲಿಲ್ ಫಾಲ್ಸ್ ನಾನು ನೋಡಿದೆ, ಅದ್ರಲ್ಲಿ ಸ್ವಲ್ಪ ನೀರಷ್ಟು. ನಾವು ಕಾರ್ ಇಳಿಸಿ ಅಲ್ಲಿಗೆ ಹೋಗೋದು ಬೆಸ್ಟ್. ಒಂದು ಕಾರಿಂದ ಇನ್ನೊಂದು ಕಾರ್, ಇನ್ನೊಂದು ಕಾರಿಂದ ಇನ್ನೊಂದು ಕಾರ್, ಇನ್ನೊಂದು ಕಾರಿಂದ ಕಾರ್. ಅಂದ್ರೆ ವೀಕ್ ಡೇಸ್ ಅಲ್ಲಿ ಬನ್ನಿ, ಇಲ್ಲ ಅಂದ್ರೆ ರಜೆಯಲ್ಲಿ ಮಾತ್ರ ಬಂದ್ರೆ ದೇಪಾಜಿ ಕಾರ್ ತಗೊಂಡು ಬರಬೇಡಿ. ಬೈಕಲ್ಲಿ ಬಂದ್ರೆ ಆಗ್ತದೆ. ಕಾರ್ ತಗೊಂಡ್ಬಂದ್ರೆ 3 ಕಿಲೋಮೀಟರ್ಗೆ 40 ನಿಮಿಷ. ವ್ಯೂ ಸಖತ್ತಾಗಿದೆ, ವೆದರ್ ಚೆನ್ನಾಗಿದೆ, ಜಾಸ್ತಿ ಚಳಿ ಏನಿಲ್ಲ, ಬಟ್ ಕೋಲ್ಡ್ ಆಗಿ ಮೈಲ್ಡ್ ಆಗಿದೆ. ಬಟ್ ಎಂಜಾಯ್ ಮಾಡೋಕ್ಕೆ. ಟ್ರಾಫಿಕ್ ಸ್ವಲ್ಪ ಪಜಿತಿ ಕೊಡ್ತಾ ಇದೆ. ಬ್ರೋ
ನಾನು ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲಿ ಟ್ರಾಫಿಕ್ ಇರೋದಕ್ಕೆ ನಾವು 2 ಕಿಲೋಮೀಟರ್ ಹಿಂದೆನೆ ಗಾಡಿ ನಿಲ್ಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇವೆ. ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಟ್ರಾಫಿಕ್ ಆಸ್ ವೆಲ್ as ದೆಪ್ಪ ಅವರು ಇದ್ರು ಹಿಂಗೆ ಕೈ ಕೆಳ್ಕೊಂಡು ಒಂದು ಹೋಗ್ತಾನೆ ಅವರೇ. ನಾವು ಬರ್ತಾ ಇದೀವಿ ಅಂತ ನೋಡ್ತಾನೆ ಇಲ್ಲ. 2 ಕಿಲೋಮೀಟರ್ ಹಿಂದೆ ಗಾಡಿ ನಿಲ್ಲಿಸಿ ವಾಕ್ ಮಾಡ್ಕೊಂಡು ಹೋಗೋದು ಸೇವ್ ಆಯ್ತು ಅನ್ನಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಇವಾಗ ಇಲ್ಲಿ ಮಿಕ್ಸ್ಡ್ ತುಂಬಿ ಹೋಗಿದೆ. ಹೋಗ್ತಾ ಉಂಟು ಈಗ ಕಾರು ಒಂದೊಂದು ಹೋಗುತ್ತೆ. ವತಕಲ್ ಫಾಲ್ಸಿಂದ ಕುನಾ ಕೇವ್ಸಿಗೆ 4 ಕಿಲೋಮೀಟರ್ ಇದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ 40 ಮಿನಿಟ್ಸ್ ತೋರಿಸ್ತಾ ಇತ್ತು. ಓಕೆ, ಪರವಾಗಿಲ್ಲ, ಸರಿ ಹೋಗೋಣ ಅಂತ ನಾವು 2 ಕಿಲೋಮೀಟರ್ಸ್ ಹೆಂಗೋ ಆರಾಮ್ಸೆ ಬಂದ್ವಿ. ನಮ್ಗೆ ಏನು ಟ್ರಾಫಿಕ್ ಏನು ಸಿಕ್ಕಿಲ್ಲ. ಅದಾದ್ಮೇಲೆ ಫುಲ್ ಗಾಡಿ ಸ್ಲೋ ಆಗಿ ಹೋಗ್ತಾ ಇತ್ತು, ಒಂದೊಂದೇ ಸ್ಲೋ ಮೂವ್ ಆಗ್ತಾ ಇತ್ತು. ಸರಿ, ಇನ್ನು ಹಿಂಗೆ ಹೋದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಗಾಡಿನ 2 ಕಿಲೋಮೀಟರ್ಸ್ ನಿಲ್ಲಿಸ್ಬಿಟ್ಟು 2 ಕಿಲೋಮೀಟರ್ಸ್ ಅಷ್ಟೇ ಅಲ್ಲ, ವಾಕ್ ಮಾಡ್ಕೊಂಡೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಒನ್ ವೇ ಅಲ್ಲ, ಹೇಗೂ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಡೈರೆಕ್ಟ್ ಆಗಿ ಬಂದು ಗಾಡಿ ಹತ್ತೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಒಂದು ಪಚಿತಿ ಆಯ್ತು. ತಿರ್ಗಾ ನಾವು 4 ಕಿಲೋಮೀಟರ್ಸ್ನ 40 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಲೇ ಇಲ್ಲ. 3 to 4 hours ತಗೊಳ್ತು ನಾವೆಲ್ಲ ಟ್ರಾಫಿಕ್ ಎಲ್ಲ ದಾಟಿ ಅಲ್ಲೋಗಿ ಎತ್ತೋಷ್ಟೊತ್ತಿಗೆ. ಟ್ರಾಫಿಕ್ ಜಾಸ್ತಿ ಇದ್ದಿದ್ದಕ್ಕೆ ನಾವು 2 ಕಿಲೋಮೀಟರ್ ಹಿಂದೆನೆ ಗಾಡಿನ ನಿಲ್ಲಿಸಿ ನಡ್ಕೊಂಡು ಹೋಗ್ತಿದ್ರೆ ಬ್ಯಾರಿಗೇಟರ್ ಹಾಕಿದ್ರು. ಅಲ್ಲಿ ಯಾರನ್ನೂ ಅಲೌ ಮಾಡ್ತಾ ಇರ್ಲಿಲ್ಲ. 500 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು ನಮ್ಮ ಲೊಕೇಶನ್ಗೆ. ತುಂಬಾ ಜನ ಗಾಡಿನ ಹಿಂದೆ ನಿಲ್ಲಿಸಿ ನಡ್ಕೊಂಡು ಬಂದಿದ್ರು, ಬಟ್ ಯಾರನ್ನೂ ಅಲೌ ಮಾಡಿಲ್ಲ. ಏನಿದ್ರು ಕಾರಲ್ಲಿ ಹೋಗ್ಬೇಕು, ಇಲ್ಲ ಬೈಕ್, ಇಲ್ಲ ನಮ್ಮ ಓನ್ ವೆಹಿಕಲ್ ಅಲ್ಲೇ ಹೋಗ್ಬೇಕಿತ್ತು. ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ. We are literally tired. We are 2 kilometers. More than tired, we are literally stuck. ಇವ್ರು ಎಂತಂದು ಬೋರ್ಡ್ ಹಾಕಲಿಲ್ಲ, ವಾಕ್ ಮಾಡ್ಕೊಂಡು ಬರಬಾರ್ದು ಅಂತ ಏನಿಲ್ಲ. ಚೆಕ್ ಪೋಸ್ಟಲ್ಲಿ ಮಾತ್ರ ಹೇಳ್ತಿದ್ದಾರೆ ನಡ್ಕೊಂಡು ಬರಬಾರ್ದು ಅಂತ. ಇವಾಗ ಮತ್ತೆ ಪಾಪ ಅವ್ರು ಗಾಡಿ ನಿಲ್ಲಿಸಿದವರು ತಿರ್ಗಾ ಇವಾಗ 1.5 ಕಿಲೋಮೀಟರ್ ಹಿಂದೆ ನಿಲ್ಲಿಸಿದ್ದಾರೆ. ಇವಾಗ ಅವ್ರು ಗಾಡಿ ತರಕ್ಕೆ ಹೋದ್ರು, ತಿರ್ಗಾ ಟೈಮ್ ವೇಸ್ಟ್. ವಾಕ್ ಮಾಡಿದ್ರೆ ಅಲೌ ಮಾಡೋದಿಲ್ಲ, ಬಿಕಾಸ್ ಇದು ಫಾರೆಸ್ಟ್ ಏರಿಯಾ. ಬಂದ್ರೆ ನೀವು ಗಾಡಿಯಲ್ಲೇ ಬರಬೇಕು. ಯಾಕೆ ನಡ್ಕೊಂಡು ಬರಲ್ಲ ಅಂತ ಹೇಳಿದ್ರೆ, ಅಲ್ಲಿ ಅಮೌಂಟ್ ಇಸ್ಕೋತಾರೆ. ಅಂದ್ರೆ ಒಂದು ಕಾರಲ್ಲಿ ಇಷ್ಟು ಜನ ಅಂತಿದ್ರೆ ಎಷ್ಟು ಅಮೌಂಟ್, ಪ್ಲಸ್ ಪರ್ ಪರ್ಸನ್ಗೆ ಕಾರ್ಗೆ 50 rupees, per person 30 rupees. ಕಾರಿಗೆ 50 rupees, ಪರ್ ಪರ್ಸನ್ಗೆ 50 rupees. ಫಾರಿನರ್ಸ್ಗೆ ಬೇರೆ ರೇಟಾ. ಅದಕ್ಕೆ ನಾವು ನಡ್ಕೊಂಡು ಬಂದ್ರೆ ಇಸ್ಕೊಳಕ್ ಆಗೋದಿಲ್ಲ ಅಲ್ಲ. ಮತ್ತೆ ನಾವು ಇಬ್ರು ತಿರ್ಗಾ ಯಾರು 1.5 ಕಿಲೋಮೀಟರ್ ನಡೀತಾರೆ ಅಂತ ಹೇಳ್ಬಿಟ್ಟು ಒಬ್ರು ಹಸ್ಬೆಂಡ್ ಅಂಡ್ ವೈಫ್ ಬರ್ತಾ ಇದ್ರು. ಅವ್ರ ಹತ್ರ ಲಿಫ್ಟ್ ಇಸ್ಕೊಂಡು ಇವಾಗ ಬಂದು ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದೀವಿ. ಇವಾಗ ವಿಕ್ಕಿನೋ ಶಿವಪ್ರಸಾದ್ ತಿರ್ಗಾ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಈ ಟ್ರಾಫಿಕ್ ಅಲ್ಲಿ ಇನ್ನು ಅವ್ರು ಬರೋಷ್ಟೊತ್ತಿಗೆ ಈ ಕುನಾ ಕೇವ್ಸಿಗೆ ಅಷ್ಟೇ ಪಚ್ಚಿದೆ. ಯಾರಾದ್ರೂ ಕುನಾ ಕೇವ್ಸಿಗೆ ಬರ್ತಿದ್ದು ಟ್ರಾಫಿಕ್ ಇದೆ, ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಧ್ಯದಲ್ಲೇ ಕಾರ್ ನಿಲ್ಸಿ ನಡ್ಕೊಂಡು ಬರಬೇಡಿ. ಇಲ್ಲಿ ಚೆಕ್ ಪೋಸ್ಟ್ ಇದೆ, ಅವರೆಲ್ಲವೇ ಮಾಡಲ್ಲ. ಅಂಡ್ ಇಟ್ ಈಸ್ ಒನ್ ವೇ ಆಲ್ಸೋ. ಒನ್ ವೇ ಇರೋದ್ರಿಂದ ಒಂದೇ ಸತಿ ಹಿಂಗೆ ಹೋಗಿ ಇಲ್ಲಿ ಮುಗಿಸ್ಕೊಂಡು ಈ ಕಡೆ ಅಲೌ ಮಾಡಲ್ಲ. ನಡ್ಕೊಂಡು ಹೋಗೋರ್ನಂದು ಅವ್ರು ಎಲ್ಲವೇ ಮಾಡಲ್ಲ. ಈಗ ಇಲ್ಲಿ ನಾವು ಬ್ರೆಡ್ ಆಮ್ಲೆಟ್ 1 ಸೆಕೆಂಡ್ ಅಲ್ಲಿ ಮ್ಯಾಗಿ ತಿಂದಿಲ್ಲ, ಅದಕ್ಕೆ ಇಲ್ಲಿ ವಾಪಸ್ ಮ್ಯಾಗಿ ಆರ್ಡರ್ ಮಾಡಿದಲ್ಲಿ ಇವಳು. ತುಂಬಾ ಹಸಿವಾಗ್ತಾ ಇದೆ. ಊಟದ ಟೈಮ್ ಬೇರೆ ಕ್ರಾಸ್ ಆಯ್ತು. ಅಂದ್ಕೊಂಡಿದ್ವಿ ಮನೇಲಿ ಕುತ್ಕೊಂಡು ಲೊಕೇಶನ್ ನೋಡ, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ಸ್, ಇಲ್ಲಿಂದ ಇಲ್ಲಿಂದ 1 ಕಿಲೋಮೀಟರ್ಸ್ ಎಲ್ಲಾ ಪ್ಲೇಸಸ್ ಇವತ್ತೇ ಕವರ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಅಲ್ಲ, ಒಂದ್ ಲೇಕ್ ಹೋಗುದು ಅಂತಿತ್ತು. ಇವಾಗ ನೋಡಿದ್ರೆ ಏನೂ ಇಲ್ಲ. ಕಚ್ಚ ಬೇಡ. ನಂದು ಬ್ರೆಡ್ ಆಮ್ಲೆಟ್ ತಿನ್ಕೊಂತೀನಪ್ಪ. ನೀವೇನಾದ್ರೂ ಕೊಡೈಕೆನಾಲ್ ಬರೋರಿದ್ರೆ ಫಸ್ಟ್ ಕುನಾ ಕೇವ್ ಸೈಡ್ ಬನ್ನಿ. ಬಿಕಾಸ್ ಒಂದೇ ಲೇನ್ ಅಲ್ಲಿ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಇದೆ. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇದು ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್. ಅದಾದ ನಂತರ ಕುನಾ ಕೇವ್ಸ್ ಬರುತ್ತೆ, ಆಮೇಲೆ ಪೈನ್ ಫಾರೆಸ್ಟ್ ಬರುತ್ತೆ, ಅದಾದ್ಮೇಲೆ ಮೊಯರ್ ಪಾಯಿಂಟ್. ಒಂದೇ ಲೇನ್ ಅಲ್ಲಿ ಇರುತ್ತೆ. ಅಂಡ್ ಫಸ್ಟ್ ಮಾರ್ನಿಂಗ್ ಇಲ್ಲೇ ಬರೋದ್ರಿಂದ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ ಅಂತ ಅನ್ಕೊಂತೀನಿ. ನಾವು ಫಸ್ಟ್ ವಾಟರ್ ಫಾಲ್ಸ್ಗೆ ಹೋಗಿದ್ದಾಗ ಅಲ್ಲಿ ಹೋದಾಗ ಟ್ರಾಫಿಕ್ ಇರ್ಲಿಲ್ಲ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಟ್ರಾಫಿಕ್ ಸ್ಟಾರ್ಟ್ ಆಯ್ತು. ನಾವೇ ಒಬ್ರು ಡ್ರಾಪ್ ಇಸ್ಕೊಂಡು ಬರ್ಲಿಕ್ಕೇನೆ 1/2 hour ಆಯ್ತು. ಜಸ್ಟ್ 3 ಕಿಲೋಮೀಟರ್ಸ್ಗೆ. ಅವ್ರು 1 ಕಿಲೋಮೀಟರ್ ಆಚೆ ಹೋಗಿ 1.5 ಕಿಲೋಮೀಟರ್ ಹೋಗಿ ತಗೊಂಡು ಬರೋಷ್ಟೊತ್ತಿಗೆ 45 ಮಿನಿಟ್ಸ್ ಬೇಕು ಈಶಾ. ಅದಕ್ಕಿಂತ ಜಾಸ್ತಿನೇ ಬೇಕಾಗಿತ್ತು. ಧರ್ಮಕ್ಕೆ ನಾವು ನಿಲ್ಸಿದ್ದು, ಕಾರ್ ಇಟ್ಕೊಂಡೇ ಬರಬೇಕಿತ್ತು. ಇಲ್ಲೆಲ್ಲ ಶಾಪ್ಸ್ ಇದೆ, ಏನು
ಸೊ ನಾವಿಲ್ಲಿ ಪಿಲ್ಲರ್ ರಾಕ್ಸ್ ವ್ಯೂ ಪಾಯಿಂಟ್ ಕೆಳಗೆ ಬಂದಿದ್ವಿ ನೋಡೋಣ ಅಂತೇಳಿ. ಸೊ ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಾನು ಅವಾಗಲೇ ಹೇಳ್ದ ಹಾಗೆ ಇದು ಒನ್ ವೇ ಆಗಿರೋದ್ರಿಂದ ನೀವು ಒಂದೇ ಲೈನಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಫಸ್ಟಿಗೆ ನಿಮಗೆ ಪಿಲ್ಲರ್ ರಾಕ್ಸ್ ವ್ಯೂ ಪಾಯಿಂಟ್ ಸಿಗುತ್ತೆ. ಪಿಲ್ಲರ್ ರಾಕ್ಸ್ ಇಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕುನಾ ಕೇವ್ಸ್ ಮತ್ತು ಪೈನ್ ಫಾರೆಸ್ಟ್ ಸಿಗುತ್ತೆ. ಸೊ ಪೈನ್ ಫಾರೆಸ್ಟ್ ಆಗಿ ನೆಕ್ಸ್ಟ್ ಮೊಯರ್ ಪಾಯಿಂಟ್ ಬರುತ್ತೆ ಲೊಕೇಶನ್. ಸೊ ಈ ಒಂದು 4 ಕೂಡ ನೀವು ಕಂಪ್ಲೀಟ್ ಮಾಡಬಹುದು. ಒಂದು 5 ಕಿಲೋಮೀಟರ್ ಆ ತರ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಕಂಪ್ಲೀಟ್ ಆಗಿ ಎಲ್ಲ ಸಹ. ಇದಾಗಿ ನೀವು ಇದು ಫುಲ್ ಫಾರೆಸ್ಟ್ ಏರಿಯಾ, ಸೊ ಒನ್ ವೇ ಇರುತ್ತೆ. ಅದಾದ್ಮೇಲೆ ಡೈರೆಕ್ಟ್ ನೀವು ಕೊಡೈಕೆನಾಲ್ ಟೌನ್ಗೆನೆ ಎಂಟ್ರಿ ಆಗ್ತೀರಾ. ಸೊ ಅಲ್ಲಿ ಹೋದ್ರೆ ರೋಸ್ ಗಾರ್ಡನ್ಗೆ ಹೋಗ್ಬೋದು. ಸೊ ಇದು ಈಸಿ ಇರುತ್ತೆ. ಸೊ ನನ್ನ ಪ್ರಕಾರ ಫಸ್ಟ್ ಇಲ್ಲಿ ಬರೋದು ಬೆಸ್ಟ್. ಇಲ್ಲಿ ಡ್ರೈ ಫ್ಲವರ್ಸ್ ಇದೆ. ಇದು 1 ಇಯರ್ ಬರುತ್ತಂತೆ. ಊಟಿ ಡ್ರೈ ಫ್ಲವರ್ಸ್ 100 ರುಪೀಸ್. ಓ ಇಲ್ಲಿ ಸ್ವೀಟ್ಸ್ ಇದೆಯಲ್ಲ, ಸ್ವೀಟ್ಸ್ ಅವ್ರು ನಮ್ಮನ್ನು ಹುಡುಕ್ತಿದ್ದಾರೋ ನಾವು ಅವ್ರನ್ನ ಹುಡುಕ್ತಿದೀಯೋ ಗೊತ್ತಾಗ್ತಿಲ್ಲ. ಆಗ್ಲೇ ನಾನು ರಾಕ್ ಪಿಲ್ಲರ್ ತೋರಿಸಿದ್ನಲ್ಲ ನೋಡಿ, ಇವಾಗ ಫಾಸ್ಟ್ ನೆಕ್ಸ್ಟ್ ಬಂದು ಫುಲ್ ಆಯ್ತು, ತುಂಬಿ ಹೋಯ್ತು, ಕಾಣಿಸ್ತಾನೆ ಇಲ್ಲ. ನಮ್ಮ ಲಕ್ಕಿಗೆ ಕಾಣಿಸ್ತು. ಇಲ್ಲ ಅಂತ ಹೇಳಿದ್ರೆ ನಾವೀಗ ಕಾರ್ ದಾಟುವಾಗ ಅದೊಂದು ಕಂಡಿಲ್ಲ ಅನ್ಸುತ್ತೆ. ಥ್ಯಾಂಕ್ ಗಾಡ್. ತುಂಬಾ ಶಾಪ್ಸ್ ಇದೆ, ತಿನ್ನೋದಕ್ಕೇನು ಕಮ್ಮಿ ಇಲ್ಲ. ಬಟ್ ಅನ್ನ ಸಾರು ಆ ಥರ ಸಿಗಲ್ಲ ಅಲ್ಲಿ. ಬ್ರೆಡ್, ಮ್ಯಾಗಿ, ಸ್ಯಾಂಡ್ವಿಚ್ ಪ್ಲಸ್ ಶಾಪ್ಸ್. ನೆಟ್ವರ್ಕ್ ಕೂಡ ಇಲ್ಲ. ಅವ್ರಿಗೆ ಕಾಲ್ ಮಾಡೋಣ ಅಂತ ಹೇಳಿದ್ರೆ ಮಿಸ್ಟ್ ಜಾಸ್ತಿ ತುಂಬ ಹೋಗಿ ಈಗ ಮಳೆ ಬರೋ ತರ ಆಗಿದೆಯಾ. ಓ ಮೈ ಗಾಡ್, ಜಸ್ಟ್ ವೇಟ್, ನಿಮಗೆ ತೋರಿಸ್ತೀನಿ. ಆಗ್ಲೆಲ್ಲ ತೆಗಿಯುವಾಗೆಲ್ಲ ರೋಡ್ ಆ ಕಡೆ ಎಲ್ಲ ಸ್ವಲ್ಪ ಆದ್ರೂ ಕಾಣಿಸ್ತಿತ್ತು. ಆ ಆನೆ ಎಲ್ಲ ತೋರಿಸಿದ್ನಲ್ಲ, ಇವಾಗ ಏನು ಕಾಣಿಸ್ತಿಲ್ಲ, ಫುಲ್ ಮಿಸ್ಟ್ ತುಂಬಿದೆ. ಐ ಥಿಂಕ್ ಸೊ ಮಳೆ ಬರುವಾಗ ಆಗಿದೆ. ಅಷ್ಟು ಬೇಗ ಅಷ್ಟೊತ್ತಲ್ಲಿ ಇವ್ರು ಬಂದ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಪತಿ ಅಪ್ಪ ಫೈನಲಿ ಇವರು ಸಿಕ್ಕಿದ್ರು. ನಾನ್ ನೋಡಿ ತಕ್ಕಾಯ್ತು, ಇಲ್ಲದಿದ್ರೆ ನೀವ್ ಮುಂದೆ ಹೋಗ್ಬಿಡ್ತಿದ್ರ ಅಂತಲ್ಲ. ಅಂದ್ರೆ ನಾವು ಕಂಡಿಲ್ಲ ಅಲ್ಲ, ಮುಂದೆ ಹೋಗ್ತಿದ್ದಿಲ್ಲ, ಇಲ್ಲೇ ಇರ್ತಿದ್ವು. ಲಿಟ್ರಲಿ 3 ಕಿಲೋಮೀಟರ್ಗೆ ಎಷ್ಟು ತಗೊಳ್ತು? 45 ಮಿನಿಟ್ಸ್. 3 ಕಿಲೋಮೀಟರ್ಸ್ 248ಗೆ ಸಾರಿ 148ಗೆ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿ ರೀಚ್ ಆದ್ದು 235 ಸಮಥಿಂಗ್. ನಾವು ಮಿಸ್ ಆದ್ವಿ ಅಂತ ಟೆನ್ಷನ್ ಆಗ್ಲಿಲ್ಲ ನಿಮಗೆ? ನೀವು ಇಬ್ರು ಇದ್ರಲ್ಲ ಅದಕ್ಕೆ ನೀವು ಹೇಗಾದ್ರೂ ಎಂಚಾಂಡಲ್ಲ ರೂಮಿಗೆ ಬರ್ಪ ಅಂದ ಈಗಲೂ ಫೋಟೋ ರೀಲ್ಸ್ ಎತ್ತು ಅಂತಿಪ್ಪಾರ. ಈಗಲ ಕಾರ್ಯ ನಿರ್ವಹಣೆ ಆತಿ ಕುಂದಂತೆ. ನಮ್ಮ ಟಯರ್ಡ್ ಆತು. ವೀಕೆಂಡ್ ಅಲ್ಲಿ ಕೊಡೈಕೆನಾಲ್ಗೆ ಬರ್ಲೇಬೇಡಿ, ಇಷ್ಟು ರಶ್. ರಜಾಕಿ ಬಂದ್ರು ಬೇಜಾರು. ರೋಡ್ ಚಿಕ್ಕದು, ಎಲ್ಲರೂ ಮಕ್ಕಳು ಸ್ಕೂಲ್ ಟ್ರಿಪ್, ಟಿ ಕಾರ್ ಹೆವಿ ಬಂದಿದ್ದಾರೆ, ಮಕ್ಕಳಿದ್ದಾರೆ. ಮತ್ತೆ ಎಲ್ಲೂ ಏನು ಇನ್ಫಾರ್ಮೇಶನ್ ಇಲ್ಲ. ನಂಗೆ ಅನ್ಸುತ್ತೆ ವೀಕೆಂಡ್ ಅಲ್ಲಿ ಇದು ಯಾವಾಗ್ಲೂ ಹಿಂಗೇನೆ ಇರುತ್ತೆ ಅಂತ. ಜನ ರೋಡ್ ಮೊದಲೇ ಚಿಕ್ಕದು, ಅಷ್ಟರಲ್ಲಿ ಇಷ್ಟು ಜನ. ಇಷ್ಟು ನಾವು ಹೋಗಿದ್ದ ಟ್ರಿಪ್ ಅಲ್ಲಿ ನಮ್ಮ ಈ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ ಆಗ್ತಿಲ್ಲ. ಕರಾಳ ವರ್ಸ್ಟ್. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಕೂಡ ನಾವಿಷ್ಟು ಸ್ಟಕ್ ಆಗ್ಲಿಲ್ಲ, ಅದಕ್ಕಿದೆ ಹೆವಿ ಸ್ಟಕ್ ಆಗಿದ್ದೇವೆ. ಆದ್ರೂ ನಾವು 2 ಫಾಲ್ಸ್ ಮತ್ತೆ ಕಾರಲ್ಲಿ ಬರುವಾಗ ಒಂದು ಫಾಲ್ಸ್, ಕಾರೊಳಗೆ ಕೂತ್ ನೋಡಿದ್ವಿ, ಒಂದು ಪಿಲ್ಲರ್ ರಾಕ್ ನೋಡಿ ಆಯ್ತು. ಎಷ್ಟು ಬೇಗ ರಾತ್ರಿ ಟ್ರಾವೆಲ್ ಮಾಡಿ ಬಂದು ನಥಿಂಗ್. ನೋಡೋಣ ನೆಕ್ಸ್ಟ್ ಎಂತ ಆಗ್ತದೆ ಅಂತ. ಈಗಲೇ ಆಲ್ರೆಡಿ ಟೈಮ್ ಎಷ್ಟೈತ್ಯಾ? 2:45 ಆಯ್ತು. ನಾವು ಒಂದು ಸ್ವಲ್ಪ ತಿನ್ಕೊಂಡ್ವಿ, ಪಾಪ ಇವರೇನು ತಿಂದಿಲ್ಲ. ಅಲ್ಲಿ ರೀಚ್ ಆಗೋ 3:15, ಅಲ್ಲಿ ನೋಡಿ ರೂಮಿಗೆ ರೀಚ್ ಆಗುವಾಗ 5:36 ಆಗ್ತದೆ. ನಾನು ಒಂದು ಎರೆಗಂಡ ಗೊತ್ತುಂಡ ಗುಣ ಕೇಳಿಸಿದ್ದು. ಡೆವಿಲ್ಸ್ ಕಿಚನ್ ಎಂಕ್ಲೇನೊಂದು ಸಾಕಾಂಡು. ನಮ್ಮ ಫೇಸ್ ನೋಡಿ ಹೇಗಾಗಿದೆ ಅಂತ. ಫುಲ್ ಟಯರ್ಡ್ ಆಗಿದೆ. ಫೈನಲಿ ವಿ ಆರ್ ಎಂಟರಿಂಗ್ ಗುನಾ ಕೇವ್ಸ್ ಆಫ್ಟರ್ ಲೈಕ್
ಎಷ್ಟು ಅವರು ಆಫ್ಟರ್ 3 hours ಆಲ್ಮೋಸ್ಟ್ ವಿ ಎಂಟರ್ಡ್ ಗುನಾ ಕೇವ್ಸ್. 3 hours for 3 kilometers. 3 hours for 3 kilometers. ಇದು ಪೈನ್ ಫಾರೆಸ್ಟ್. ಅಲ್ಲಿ ಕಿರ್ಚುದು ಕೇಳ್ತಾ ಉಂಟಾ? ಎಂತ ಉಂಟು ಅಂತ ಹಾಗೆ ಸಹ ಕಿರ್ಚ್ತಿದ್ದಾರೆ ಗಾಯ್ಸ್. ಇಲ್ಲಿ ತನಕ ಎಲ್ಲ ಏನದು ಬೊಂಡು ಇತ್ತು, ಅಲ್ಲಿ ಎಂತ ಉಂಟು ನೋಡಬೇಕು. ಪ್ಲೇಸ್ ಚಂದ ಇದೆ ಆಕ್ಚುಲಿ, ಬಟ್ ಚಂದ ಇದೆ ಆದ್ರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮ್ಯಾನೇಜ್ಮೆಂಟ್ ಇಲ್ಲಿದು, ಬಟ್ ಇಲ್ಲಿಗೆ ಬರ್ಲಿಕ್ಕೆ ತಗೊಂಡ ಸ್ಟ್ರಗಲ್ ಅಷ್ಟೇ ಚೆನ್ನಾಗಿದೆ. ವಾವ್ ವಾವ್, ಕೂತ್ಕೊಂಡಿದ್ದು ಬೇಜಾರಾಗಿ ಓ ದೇವರ, ಸಖತ್ತಾಗಿ ಜನರು ಇದ್ದಾರೆ ಫ್ರೆಂಡ್ಸ್. ವಾವ್, ಇದನ್ನ ಇಲ್ಲಿಗೆ ಇಷ್ಟು ಜನ. ಮಂಗ ಏನೋ ತಗೊಂಡೋಗಿದ್ಯಾ ಅಂತ ಫೋಟೋಶೂಟ್ ನಡೀತಾ ಇದೆ. ಫೋಟೋಶೂಟ್ ಕೇವೇ ಕಾಣಿಸ್ತಿಲ್ಲ, ಮಿಸ್ಟ್ ತುಂಬಿ ಹೋಗಿದೆ. ಗೈಸ್, ಹೇಗಿತ್ತು ಗುಣ ಕೇವ್? ಗುಣ ಕೇವ್ ಚೆನ್ನಾಗಿತ್ತು, ಬಟ್ ಬರೋದೇ ಕ್ರೌಡೆಡ್ ಓವರ್ ಐಪ ಅಂತ ನನಗೆ ಅನ್ನಿಸ್ತು. ನಾವು ಹೊರಟ್ವಿ ಅಪ್ಪ ಅಲ್ಲಿಂದ. ಇಲ್ಲಿ ಪೈನ್ ಫಾರೆಸ್ಟ್ ಹತ್ರ ಸಹ ಜನ ಅಷ್ಟೇ ನಿಂತಿದ್ದಾರೆ. ನಾವು ಕಣ್ಣು ತುಂಬಿಸ್ಕೊಂಡ್ವಿ ಪೈನ್ ಫಾರೆಸ್ಟ್ ಕಣ್ಣು, ಸಾಕು. ಟೈಮ್ 4:43 PM. 4:43 PM. ಮಿಸ್ಟ್ ತುಂಬಿ ಹೋಗಿ ಕಾತ್ತಲೆಯಾಗಿದೆ. ಸೊ ಲಾಸ್ಟಿಗೆ ನಾವು ಮೊಯರ್ ಪಾಯಿಂಟಿಗೆ ಬಂದಿದ್ವಿ. ಸೊ ನಮ್ಮ ಪ್ಲಾನ್ ನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ವತಕಲ್ ಫಾಲ್ಸ್ಗೆ ಹೋದ್ಮೇಲೆ ಡೈರೆಕ್ಟ್ ಆಗಿ ಗುನಾ ಕೇವ್ ಸೈಡ್ ಹೋಗೋಣ ಅಂತ. ಬಿಕಾಸ್ ಎಲ್ಲ ಅಲ್ಲೇ 2 kilometers ಡಿಸ್ಟೆನ್ಸ್ ಅಲ್ಲೇ ಇದ್ದಿದ್ರಿಂದ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಮುಗ್ದೋಗುತ್ತೆ. ಅದಾಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಈವ್ನಿಂಗ್ ಸನ್ಸೆಟ್ ನೋಡಕ್ ಹೋಗೋಣ ಅಂತ ನಾವ್ ಅಂದ್ಕೊಂಡಿದ್ವಿ. ಬಟ್ ನಾವು ವತಕಲ್ ಫಾಲ್ಸ್ಗೆ ಎಕ್ಸಾಕ್ಟ್ ಟೈಮಿಗೆ ಹೋಗಿದ್ವಿ. ಅಲ್ಲಿಂದ ಹೊರಟು ಗುನಾ ಕೇವ್ಸ್ ಬರುವಾಗ್ಲೇ ಆಲ್ಮೋಸ್ಟ್ 2 o'clock ಆಗ್ಬಿಟ್ಟಿತ್ತು. ಸೊ ಎಂಟೈರ್ ನಮ್ದು ಡೇ ಟ್ರಾಫಿಕ್ ಅಲ್ಲೇ ಆಗಿದ್ರಿಂದ ನಮ್ಗೆ ಯಾವ ಪ್ಲೇಸಸ್ ಅಷ್ಟು ಲೈಕ್ ನಾವು ಸನ್ಸೆಟ್ ಎಲ್ಲ ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದು ಅದಾಗ್ಲಿಲ್ಲ. ಈವನ್ ನಮ್ಗೆ ರೆಸ್ಟ್ ತಗೊಳಕ್ ಆಗ್ಲಿಲ್ಲ. ನೈಟ್ ಇಡೀ ಜರ್ನಿ ಮಾಡಿದ್ವಿ. ಎಂಟೈರ್ ಡೇ ಟ್ರಾಫಿಕ್ ಅಲ್ಲೇ ಸ್ಟಕ್ ಆಗಿ ಫುಲ್ ಟಯರ್ಡ್ ಆಗಿ ಹೋಗಿತ್ತು. ಸೊ ಇದಾಗಿತ್ತು ನಮ್ಮ ಡೇ 1 ಇನ್ ಕೊಡೈಕೆನಾಲ್. ಸೊ ನೈಟ್ ರೆಸ್ಟ್ ಮಾಡಿ ನೆಕ್ಸ್ಟ್ ರೆಸಾರ್ಟ್ ಬ್ಲಾಗ್ ನ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.